ನೀನು ಕರೆಕ್ಟಾಗಿ ಲೈಟಲ್ಲಿ ನಿಂತ್ಕೊಂಡಿದ್ಯಾ ನನ್ನನ್ನು ತೊಳ್ಬಿಟ್ಟು. ಮೊದಲಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ. ಇಲ್ಲಿಂದ ಮುಂದಕ್ಕೆ ಬೇರೆ ಥರನೇ ನಿಮ್ಮ ಸಕ್ಸಸ್ಸು ಮುಂದುವರಿಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಮತ್ತು ಇವತ್ತಿನ ದಿನ ಬಂದು ಸಂಗೀತ, ಅರ್ಜುನ್ ಜನ್ಯ ಸರ್ ಇಲ್ಲೇ ಇದ್ದಾರೆ, ಲಿರಿಸಿಸ್ಟ್ ಇಲ್ಲೇ ಇದ್ದಾರೆ, ಹಾಗೆ ಡೈಲಾಗ್ ಬರೆದಿರೋ ಮಾಸ್ಟರ್ ಸರ್ ಇಲ್ಲೇ ಇದ್ದಾರೆ. ಜೊತೆಗೆ ಗೆಳೆಯ ಮಹೇಶ್, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. 3 ವರ್ಷ 3 ಆಗಲಿ, ಅಯೋಗ್ಯ 3 ಆಗಲಿ. ಆಲ್ ದ ಬೆಸ್ಟ್. ಸುಮಾರು ಒಂದು 5 ಸಿನಿಮಾಗಳಲ್ಲಿ ಒಬ್ಬ ನಾಯಕ ನಟರ ಜೊತೆ ನಾನು ಅಭಿನಯ ಮಾಡಿದ್ದೀನಿ ಅಂದರೆ ಅದು ಸತೀಶ್ ಸರ್ ಜೊತೆ. ಅದೊಂದು ಖುಷಿ ನನಗೆ ಯಾವಾಗಲೂ ಇದೆ. ಈ ಸಿನಿಮಾದಲ್ಲಂತೂ ನಿಜವಾಗ್ಲೂ ತುಂಬಾನೇ ನಗ್ತೀರಾ. ಯಾಕಂದರೆ ಪಾರ್ಟ್ 1 ತುಂಬ ನಕ್ಕಿದ್ರಿ, ಆದರೆ ಇದರಲ್ಲಿ ಇನ್ನೂ ತುಂಬ ಜನ ಆ್ಯಡ್ ಆಗಿದ್ದಾರೆ ಕಲಾವಿದರುಗಳು. ಪ್ರತಿಯೊಬ್ಬರು ಕೂಡ ನಗಿಸ್ತಾರೆ. ಅಳು ಇದೆ, ಫೈಟ್ ಇದೆ, ಎಮೋಷನ್ ಪ್ರತಿಯೊಂದು ಇರುವಂಥ ಸಿನಿಮಾ. ಇನ್ನು ಕಣ್ಣಿಗೆ ಹಬ್ಬ ಅಂತಂದರೆ ನಮ್ಮ ರಚಿತಾ ರಾಮ್ ಮೇಡಮ್ ಅವರು. ಇಲ್ಲಿ ನೋಡಿದಾಗಲೇ ಅಷ್ಟು ಖುಷಿ ಆಗೈತೆ. ಇನ್ನು ನೀವು ಸ್ಕ್ರೀನಲ್ಲಿ ನೋಡಿದಾಗ ಇನ್ನೂ ಹೆಚ್ಚು ಖುಷಿ ಪಡ್ತೀರಾ. ಅಷ್ಟು ಅದ್ಭುತವಾದಂಥ ಸಿನಿಮಾ ಆಗಿದೆ ಇದು. ಯಾಕಂದರೆ ನಾವು ಕೆಲಸ ಮಾಡಿರೋದ್ರಿಂದ ಆ ಖುಷಿ ನಮಗಿದೆ, ಹಾಗಾಗಿ ಇಷ್ಟನ್ನೆಲ್ಲ ಹೇಳ್ಕೊಳ್ಳೇಬೇಕಾಗತ್ತೆ. ಇಷ್ಟೊಂದು ಅದ್ಧೂರಿಯಾಗಿ ಒಂದು ಸಿನಿಮಾ ಬರಬೇಕು ಅಂತಂದರೆ ನಿರ್ಮಾಪಕರು ಮುನೇಗೌಡರು ಸರ್, ಹ್ಯಾಟ್ಸ್ ಆಫ್ ಸರ್ ನಿಮಗೆ. ಒಂದು ಅದ್ಭುತವಾದ ಸಿನಿಮಾನ ಕೊಟ್ಟಿದ್ದಾರೆ. ಮುಂದೆ ಮಾತಾಡೋ ಸಿಕ್ಕಾಪಟ್ಟೆ ಇದೆ ನಮಗೆ. ಇವತ್ತು ನಾನು ಆಗಲೇ ಹೇಳ್ದಂಗೆ ಇವತ್ತು ಸಂಗೀತದ ದಿನ. ಸೊ ಆ ದಿನನ ಈ ಹಾಡನ್ನು ದಯವಿಟ್ಟು ಎಲ್ಲರೂ ಕೂಡ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಾವು ಎಲ್ಲರೂ ಮಾತಾಡುವಷ್ಟನ್ನು ಇಬ್ಬರು ಮಾತಾಡಿದ್ದಾರೆ ಮಾತಾಡಿಲ್ಲ ಅಲ್ವಾ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ಗೆಳೆಯ ಸತೀಶನ ಹುಟ್ಟುಹಬ್ಬ. ಅದೇ ದಿನವೇ ಇವತ್ತು ನಮ್ಮ ನಿರ್ದೇಶಕ ಮೊದಲ ಆ್ಯನಿವರ್ಸರಿ. ಒಳ್ಳೆಯ ಸಂದರ್ಭಕ್ಕೆ ಸೇರ್ಪಡೆಯಾಗಿದ್ದೀವಿ. ಜೊತೆ ಮಟನ್ ಊಟನೂ ಇದೆಯಂತೆ. ನಾನು 2ನೇ ಭಾಗದಲ್ಲಿ ಮಾಡಿದ್ದೀನಿ. ನಾನು ಶೂಟಿಂಗ್ ಸ್ಪಾಟಲ್ಲೇ ಅಷ್ಟೊಂದು ನಕ್ಕಿದ್ದೀನಿ. ಒಬ್ಬ ಆಡಿಯನ್ಸ್ ಆಗಿ ನಾನು ಇಲ್ಲದೆ ಇರೋ ಸೀನ್ಗಳನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ಮೊದಲನೇ ಸಿನಿಮಾನು ಪಾರ್ಟ್ 1 ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇದು ಎಲ್ಲರೂ ದಿಗ್ಗಜರು ಇದ್ದಾರೆ, ನನಗೇನು ಹೇಳೋಕ್ಕಾಗ್ತಾಯಿಲ್ಲ. ಅರ್ಜುನ್ ಸರ್, ಮೇಡಮ್, ಮುನೇಗೌಡ ಸರ್, ಮಾಸ್ತಿಯವರು ನನಗೆ ಭಾಳ ವರ್ಷಗಳಿಂದ ಪರಿಚಯ. ನನಗೆ ತುಂಬ ಚೆನ್ನಾಗಿರುವಂಥ ಮಾತುಗಳು ಸಿಕ್ಕಿದೆ. ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್.